ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಪ್ರಶ್ನೆ, IPO ಅಂದರೆ ಏನು? IPO ಹೇಗೆ ವರ್ಕ್ ಆಗುತ್ತೆ? ಇವತ್ತು ನಾವು ಸ್ಟಾಕ್ ಮಾರ್ಕೆಟ್ನ ಒನ್ ಆಫ್ ದ ಮೋಸ್ಟ್ ಎಕ್ಸೈಟಿಂಗ್ ಟಾಪಿಕ್ ಆಗಿರೋ IPO ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೊದಲನೇದಾಗಿ IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಇಲ್ಲಿ ಪ್ರೈವೇಟ್ ಕಂಪನಿಗಳು ತಮ್ಮ ಷೇರುಗಳನ್ನು ಸೆಲ್ಲಿಂಗ್ ಅಂದರೆ ಪಬ್ಲಿಕ್ಗೆ ಆಫರ್ ಮಾಡ್ತಾರೆ. ಜಸ್ಟ್ ಇಮ್ಯಾಜಿನ್, ಒಂದು ಕಂಪನಿ ಹಲವು ವರ್ಷಗಳಿಂದ ಪ್ರೈವೇಟ್ ಆಗಿ ತನ್ನ ಬಿಸ್ನೆಸ್ನ ನಡೆಸ್ತಾ ಇದೆ. ಈಗ ಆ ಕಂಪನಿಗೆ ದೊಡ್ಡ ಮಟ್ಟದ ಹಣ ಬೇಕಾಗುತ್ತೆ. ಅದು ಬಿಸ್ನೆಸ್ನ ಎಕ್ಸ್ಪೆನ್ಷನ್ಗೆ ಆಗಿರ್ಬೋದು, ಅಥವಾ ಹೊಸ ಪ್ರಾಡಕ್ಟ್ನ ಲಾಂಚ್ ಮಾಡೋಕೆ ಆಗಿರ್ಬೋದು, ಅಥವಾ ಕಂಪನಿ ತನ್ನ ಸಾಲ ಕ್ಲಿಯರ್ ಮಾಡೋಕೆ ಆಗಿರ್ಬೋದು. ಆಗ ಕಂಪನಿ ಏನು ಮಾಡುತ್ತೆ ಅಂದರೆ ತನ್ನ ಷೇರುಗಳನ್ನು ಇನ್ವೆಸ್ಟರ್ಸ್ಗಳಿಗೆ ಆಫರ್ ಮಾಡುತ್ತೆ. ಈ ರೀತಿ ಫಸ್ಟ್ ಟೈಮ್ ಶೇರ್ಸ್ ಸೆಲ್ ಮಾಡುವಂತಹ ಪ್ರೊಸೆಸ್ಗೆ IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರಿತೀವಿ. ಕಂಪನಿ ಯಾಕೆ IPO ಲಾಂಚ್ ಮಾಡುತ್ತೆ ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದರೆ, ಮೊದಲನೇದಾಗಿ ಟು ರೈಸ್ ಕ್ಯಾಪಿಟಲ್ ಅಂದರೆ ಕಂಪನಿಯನ್ನು ದೊಡ್ಡದಾಗಿ ಎಕ್ಸ್ಪೆನ್ಷನ್ ಮಾಡೋಕೆ ಆಗಿರ್ಬೋದು, ಅಥವಾ ಕಂಪನಿಯ ಹೊಸ ಪ್ರಾಜೆಕ್ಟ್ಗೆ, ಮಾರ್ಕೆಟಿಂಗ್ಗೆ, ಅಥವಾ ಹೊಸ ಟೆಕ್ನಾಲಜಿನ ಅಡಾಪ್ಟ್ ಮಾಡೋಕೆ ಆಗಿರ್ಬೋದು. ಹೀಗೆ ಈ ಥರದ ವಿಷಯಗಳಿಗೆ ದೊಡ್ಡ ಮಟ್ಟದ ಹಣದ ಅವಶ್ಯಕತೆ ಇದ್ದಾಗ IPO ಲಾಂಚ್ ಮಾಡುತ್ತೆ. ನೆಕ್ಸ್ಟ್, ಟು ರೆಡ್ಯೂಸ್ ಡೆಟ್. ಕೆಲವು ಕಂಪನಿಗಳು ಈ IPOದ ಹಣವನ್ನು ಬಳಸಿಕೊಂಡು ತಮ್ಮ ಲೋನ್ಸ್ನ ಕ್ಲಿಯರ್ ಮಾಡ್ತಾರೆ. ನೆಕ್ಸ್ಟ್, ಟು ಇನ್ಕ್ರೀಸ್ ಬ್ರ್ಯಾಂಡ್ ವಿಸಿಬಿಲಿಟಿ. ಒಂದು ಕಂಪನಿ ಸ್ಟಾಕ್ ಮಾರ್ಕೆಟಲ್ಲಿ ಲೀಸ್ಟಿಂಗ್ ಆಗಿದೆ ಅಂದರೆ ಜನರಿಗೆ ಈ ಕಂಪನಿಯ ಬಗ್ಗೆ ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಇದರಿಂದ ಇನ್ನಷ್ಟು ಹೆಚ್ಚು ಬಿಸ್ನೆಸ್ ಆಪರ್ಚುನಿಟೀಸ್ಗಳು ಕಂಪನಿಗೆ ಸಿಗುವ ಸಾಧ್ಯತೆ ಇರುತ್ತೆ. ಸಿಂಪಲ್ ಆಗಿ ಹೇಳೋದಾದರೆ, ಪಬ್ಲಿಕ್ ಮನಿಯಿಂದ ಒಂದು ಕಂಪನಿ ಫಾಸ್ಟ್ ಆಗಿ ಗ್ರೋ ಆಗುವಂತಹ ಆಪರ್ಚುನಿಟೀಸ್ನ IPO ತಂದುಕೊಡುತ್ತೆ. ಇನ್ನು IPO ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಾದರೆ, ಮೊದಲು ಕಂಪನಿ ತನ್ನ ಬಿಸ್ನೆಸ್ನ ಪ್ರಾಫಿಟ್ಸ್, ರಿಸ್ಕ್ಸ್ ಆ್ಯಂಡ್ ಫ್ಯೂಚರ್ಸ್ ಪ್ಲ್ಯಾನ್ಸ್ ಹೀಗೆ ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡುವಂತಹ DRHP ಡಾಕ್ಯುಮೆಂಟ್ನ ಸೆಬಿಗೆ ಸಬ್ಮಿಟ್ ಮಾಡ್ತಾರೆ. ನೆಕ್ಸ್ಟ್, ಪ್ರೈಸ್ ಬ್ಯಾಂಡ್. ಇನ್ವೆಸ್ಟರ್ಸ್ಗಳು IPOಗೆ ಅಪ್ಲೈ ಮಾಡಲಿಕ್ಕೆ ಕಂಪನಿ ಒಂದು ಪ್ರೈಸ್ ರೇಂಜ್ನ ಸೆಟ್ ಮಾಡುತ್ತೆ. ಉದಾಹರಣೆಗೆ 100ರಿಂದ 110, 60ರಿಂದ 70 ಹೀಗೆ ಈ ತರಹ ಇರುತ್ತೆ. ಈ ಪ್ರೈಸ್ ರೇಂಜಲ್ಲಿ ನೀವು ಯಾವ ಪ್ರೈಸ್ಗೆ ಬೇಕಾದರೂ ಬಿಡ್ ಮಾಡ್ಬೋದು. ಹಾಗೆಯೇ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟು, IPO ಓಪನ್ ಡೇಟ್, IPO ಕ್ಲೋಸ್ ಡೇಟ್, ಅಲಾಟ್ಮೆಂಟ್ ಡೇಟ್, ಮಾರ್ಕೆಟ್ಗೆ ಲೀಸ್ಟಿಂಗ್ ಆಗೋ ಡೇಟ್, ಹೀಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಮೆನ್ಷನ್ ಮಾಡಿರ್ತಾರೆ. ಈ IPOಗಳಿಗೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು, ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು, ಹಾಗೆ ನಿಮ್ಮಂತಹ ರಿಟೇಲ್ ಇನ್ವೆಸ್ಟರ್ಸ್ಗಳು ಕೂಡ ಅಪ್ಲೈ ಮಾಡ್ಬೋದು. ಒಂದು ವೇಳೆ IPO ಓವರ್ ಸಬ್ಸ್ಕ್ರೈಬ್ಡ್ ಆಯಿತು ಅಂದರೆ ಲಾಟ್ರಿ ಸಿಸ್ಟಮ್ ಮುಖಾಂತರ ಶೇರ್ಸ್ನ ಅಲಾಟ್ ಮಾಡ್ತಾರೆ. ಇಷ್ಟೆಲ್ಲ ಗೊತ್ತಾಯಿತು. ಹಾಗಿದ್ರೆ ನಿಮಗೂ ಕೂಡ IPOಗೆ ಅಪ್ಲೈ ಮಾಡಬೇಕು ಅನ್ನಿಸ್ತಾ ಇದೆಯಾ? IPOಗಳು ಲೀಸ್ಟಿಂಗ್ನಲ್ಲಿ ಒಳ್ಳೆಯ ಪ್ರಾಫಿಟ್ನ ಕೊಡುತ್ತೆ, ಆದರೆ ಪ್ರತಿ ಸಲ ಅಲ್ಲ. ಮೊದಲು DRHPನ ಸ್ಟಡಿ ಮಾಡಿ, ಕಂಪನಿಯ ಫಂಡಮೆಂಟಲ್ಸ್ನ ಚೆಕ್ ಮಾಡಿ, ಕಂಪನಿಯ ಕಾಂಪಿಟೇಟರ್ಸ್ನ ಚೆಕ್ ಮಾಡಿ, ರಿಸ್ಕ್ನ ಚೆಕ್ ಮಾಡಿ, ಹೀಗೆ ಈ ತರಹದ ಡೀಟೇಲ್ಸ್ನ ಸ್ಟಡಿ ಮಾಡಿ ಅಪ್ಲೈ ಮಾಡೋದು ಒಳ್ಳೆಯದು. ಸುಮ್ಮನೆ ಅವರು ಹೇಳಿದರು ಇವರು ಹೇಳಿದರು ಒಳ್ಳೆಯ ಹೈಪ್ ಇದೆ ಅಂತ IPOಗೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಕೆಲವೊಂದು IPOಗಳು ಲೀಸ್ಟಿಂಗ್ ದಿನ ಒಳ್ಳೆಯ ಪ್ರಾಫಿಟ್ ಕೊಡುತ್ತೆ, ಹಾಗೆ ಕೆಲವೊಂದು IPOಗಳು ಲಾಸ್ನಲ್ಲಿ ಕೂಡ ಲೀಸ್ಟಿಂಗ್ ಆಗುತ್ತೆ. ಹಾಗಾಗಿ ನೀವು ರಿಸರ್ಚ್ ಮಾಡಿನೇ ಡಿಸೈಡ್ ಮಾಡಿ IPOಗೆ ಅಪ್ಲೈ ಮಾಡಬೇಕೋ ಬೇಡವೋ ಅಂತ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.